ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆ ಅಂದರೆ ಇಂಡಿಯನ್ ಏರ್ ಫೋರ್ಸ್ ತನ್ನ ಹೆಲಿಕಾಪ್ಟರ್ ಶಕ್ತಿಯನ್ನು ಸಂಪೂರ್ಣವಾಗಿ ಆಧುನೀಕರಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಸೋವಿಯತ್ ಕಾಲದ Mi-35 ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಹಂತ ಹಂತವಾಗಿ ನಿವೃತ್ತಿಗೊಳಿಸಿ ಅದರ ಬದಲು ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಲೈಟ್ ಕಂಬ್ಯಾಟ್ ಹೆಲಿಕಾಪ್ಟರ್ ಪ್ರಚಂಡ ಅನ್ನು ಪ್ರಮುಖ ಯುದ್ಧ ಭೂಮಿಕೆಗೆ ತರಲು ಭಾರತೀಯ ವಾಯುಪಡೆ ಸಿದ್ಧವಾಗಿದೆ. ಫ್ಲೈಯಿಂಗ್ ಟ್ಯಾಂಕ್ ಯುಗದ ಅಂತ್ಯ. ರಕ್ಷಣಾ ಮೂಲಗಳ ಪ್ರಕಾರ Mi-35 ಹೆಲಿಕಾಪ್ಟರ್ಗಳ ಸೇವೆ 2030 ಅಥವಾ 2031 ಒಳಗೆ ಸಂಪೂರ್ಣವಾಗಿ ಅಂತ್ಯಗೊಳ್ಳಲಿದೆ. ಸುಮಾರು 4 ದಶಕಗಳ ಕಾಲ ಭಾರತೀಯ ಸೇನೆಗೆ ಸೇವೆ ಸಲ್ಲಿಸಿದ ಈ ರಷ್ಯನ್ ಮೂಲದ ಹೆಲಿಕಾಪ್ಟರ್ಗಳು ಫ್ಲೈಯಿಂಗ್ ಟ್ಯಾಂಕ್ ಎಂದೇ ಪ್ರಸಿದ್ಧವಾಗಿದ್ದವು. Mi-25 ಮತ್ತು Mi-35 ಹೆಲಿಕಾಪ್ಟರ್ಗಳನ್ನು 1980 ಮತ್ತು 1990 ದಶಕಗಳಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಲಾಗಿತ್ತು. ಇವು ಭಾರೀ ಶಸ್ತ್ರಸಜ್ಜಿತವಾಗಿದ್ದು ಯುದ್ಧದ ಜೊತೆಗೆ ಸೈನಿಕರನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದವು. ಕೆಲವು ಹೆಲಿಕಾಪ್ಟರ್ಗಳನ್ನು ಈಗಾಗಲೇ ಸೇವೆಯಿಂದ ನಿವೃತ್ತಿಗೊಳಿಸಲಾಗಿದ್ದು, ಕೆಲವು ಯಂತ್ರಗಳನ್ನು ಸ್ನೇಹ ರಾಷ್ಟ್ರಗಳಿಗೆ, ಉದಾಹರಣೆಗೆ ಆಫ್ಘಾನಿಸ್ತಾನಕ್ಕೆ ಉಡುಗೊರೆಯಾಗಿ ನೀಡಲಾಗಿದೆ. ಆದರೆ ಇಂದಿನ ಯುದ್ಧ ಪರಿಸ್ಥಿತಿಯಲ್ಲಿ, ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ಈ ಭಾರೀ ಹೆಲಿಕಾಪ್ಟರ್ಗಳು ಚುರುಕುತನ ಮತ್ತು ಸ್ಟೆಲ್ತ್ ಸಾಮರ್ಥ್ಯದಲ್ಲಿ ಹಿಂದುಳಿದಿವೆ ಎಂದು ಸೇನಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಚಂಡ ಹೆಲಿಕಾಪ್ಟರ್ನ ಉದಯ ಭಾರತದ ಗರ್ವ. Mi-35ಗಳ ಸ್ಥಾನವನ್ನು ಈಗ HAL ನಿರ್ಮಿತ ಪ್ರಚಂಡ ಲೈಟ್ ಕಂಬ್ಯಾಟ್ ಹೆಲಿಕಾಪ್ಟರ್ ಪಡೆದುಕೊಳ್ಳಲಿದೆ. ಪ್ರಚಂಡವನ್ನು ವಿಶೇಷವಾಗಿ ಭಾರತದ ಭೌಗೋಳಿಕ ಪರಿಸ್ಥಿತಿಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. 1999 ಕಾರ್ಗಿಲ್ ಯುದ್ಧದ ನಂತರ ಹೆಚ್ಚಿನ ಎತ್ತರದಲ್ಲೂ ಕಾರ್ಯನಿರ್ವಹಿಸಬಲ್ಲ ದಾಳಿ ಹೆಲಿಕಾಪ್ಟರ್ನ ಅಗತ್ಯವಿದೆ ಎಂಬುದು ಸ್ಪಷ್ಟವಾಯಿತು. ಆದ್ದರಿಂದಲೇ ಪ್ರಚಂಡ ಹುಟ್ಟಿಕೊಂಡಿತು. ಇದು ಪ್ರಚಂಡ ವಿಶ್ವದಲ್ಲೇ ಏಕೈಕ ಅಟ್ಯಾಕ್ ಹೆಲಿಕಾಪ್ಟರ್ ಆಗಿದ್ದು 5000 ಮೀಟರ್ ಅಂದರೆ 16,400 ಅಡಿ ಎತ್ತರದಲ್ಲಿ ಲ್ಯಾಂಡ್ ಮತ್ತು ಟೇಕ್ ಆಫ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದು ಸಿಯಾಚಿನ್ ಗ್ಲೇಷಿಯರ್ ಮತ್ತು ಲಡಾಖ್ನ LAC ಪ್ರದೇಶಗಳ ರಕ್ಷಣೆಗೆ ಅತ್ಯಂತ ಮಹತ್ವದ್ದಾಗಿದೆ. ಪ್ರಚಂಡ ಹೆಲಿಕಾಪ್ಟರ್ನಲ್ಲಿ ಅತ್ಯಾಧುನಿಕ ಏವಿಯಾನಿಕ್ಸ್, ರಡಾರ್ಗೆ ಕಡಿಮೆ ಗೋಚರಿಸುವ ಸ್ಟೆಲ್ತ್ ವಿನ್ಯಾಸ, ಎತ್ತರ ಪ್ರದೇಶಕ್ಕೆ ಸೂಕ್ತವಾದ ಶಕ್ತಿಶಾಲಿ ಶಕ್ತಿ ಇಂಜಿನ್ ಇವೆಲ್ಲವನ್ನು ಇದರಲ್ಲಿ ಅಳವಡಿಸಲಾಗಿದೆ. ಭವಿಷ್ಯದ ತಂತ್ರಾತ್ಮಕ ಹೆಲಿಕಾಪ್ಟರ್ನ ಮಿಶ್ರಣ. Mi-35 ನಿವೃತ್ತಿಯಾದರೂ ಯಾವುದೇ ಶೂನ್ಯತೆ ಉಂಟಾಗುವುದಿಲ್ಲ. ಭಾರತೀಯ ವಾಯುಪಡೆ ಈಗಾಗಲೇ 22 ಬೋಯಿಂಗ್ AH-64E ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಬಳಸುತ್ತಿದೆ. ಇವು 2019 ರಿಂದ 2021 ನಡುವೆ ಸೇರ್ಪಡೆಗೊಂಡಿದ್ದು ಭಾರೀ ಟ್ಯಾಂಕ್ ನಾಶಕ ಸಾಮರ್ಥ್ಯವನ್ನು ಹೊಂದಿವೆ. ಭವಿಷ್ಯದಲ್ಲಿ ಭಾರತದ ಯುದ್ಧ ಹೆಲಿಕಾಪ್ಟರ್ ಶಕ್ತಿ ಎಂದರೆ ಒಂದು ಕಡೆ ಅಮೆರಿಕದ ಅಪಾಚಿ, ಇನ್ನೊಂದು ಕಡೆ ದೇಶೀಯವಾಗಿ ನಿರ್ಮಿತವಾದ ಈ ಪ್ರಚಂಡ ಹೆಲಿಕಾಪ್ಟರ್. ಈ ಎರಡರ ಸಮತೋಲನದ ಸಂಯೋಜನೆಯಾಗಿದೆ. ರಕ್ಷಣಾ ಸಚಿವಾಲಯ ಈಗಾಗಲೇ 156 ಪ್ರಚಂಡ ಹೆಲಿಕಾಪ್ಟರ್ಗಳ ಖರೀದಿಗೆ ಅನುಮೋದನೆ ನೀಡಿದೆ. ಅದರಲ್ಲೂ 66 ಹೆಲಿಕಾಪ್ಟರ್ಗಳು ಭಾರತೀಯ ವಾಯುಪಡೆಗೆ, 90 ಹೆಲಿಕಾಪ್ಟರ್ಗಳು ಭಾರತೀಯ ಸೇನೆಗೆ ಸೇರಲಿವೆ. ಈ ಹೆಲಿಕಾಪ್ಟರ್ಗಳ ವಿತರಣೆ 2028 ರಿಂದ ವೇಗವಾಗಿ ಆರಂಭವಾಗಲಿದೆ. ಇದರಿಂದ Mi-35 ಹೆಲಿಕಾಪ್ಟರ್ಗಳು ಹಂತ ಹಂತವಾಗಿ ನಿವೃತ್ತಿಯಾದರೂ ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಯಾವುದೇ ಕೊರತೆ ಉಂಟಾಗದೆ ಸ್ವದೇಶಿ ಶಕ್ತಿಯೊಂದಿಗೆ ಇನ್ನಷ್ಟು ಬಲಿಷ್ಠವಾಗಲಿದೆ ಭಾರತ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.